ಹಾಯ್ ಫ್ರೆಂಡ್ಸ್, ಇದು ಇವ್ರ ಬ್ಲೌಸ್ ಅಳತೆ ಲೆಂತ್ ಉದ್ದ ತಗೊಂಡಿರೋದು. ಲೆಂತಲ್ಲಿ ಸ್ವಲ್ಪ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿ ಅಂದಿದ್ದಾರೆ. ಅದು ಹಾಫ್ ಇಂಚ್ ಮಾತ್ರ ಎಕ್ಸ್ಟ್ರಾ ಮಾಡಬೇಕು, ಇನ್ನು ಮಿಕ್ಕಿದ್ದೆಲ್ಲ ಅದೇ ಮೆಜರ್ಮೆಂಟು. ಇವಾಗ ನಾನು ಕಟಿಂಗ್ ಅನ್ನೋದನ್ನ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಬಾಯಿ ಸ್ವಲ್ಪ ಪೇಯ್ನ್ ಆಗಿರೋದ್ರಿಂದ ನನಗೆ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ವೀಡಿಯೋನ. ಓಕೆನಾ? ಅವ್ರದ್ದು 15 ಇದೆ ರೆಡಿ. ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದಾರೆ. ಅವ್ರಿಗೆ 15 ಅವ್ರನ್ನ 1 ಇಂಚ್ ಎಕ್ಸ್ಟ್ರಾ ಅನ್ನೋದನ್ನ ತೊಗೋಬೇಕು. ಅಲ್ಲಿಗೆ 16ವರೆಗೆ ಮಾರ್ಕ್ ಅನ್ನೋದನ್ನ ಹಾಕ್ಕೊಳ್ಳಿ. ಮತ್ತು ಶೋಲ್ಡರ್ ಬಂದು 16 ಇದೆ. 16 ಅಂದರೆ ನಾವು ಅಷ್ಟನ್ನೇ ಇದು ಮಾಡ್ಕೊಳಕ್ಕಾಗಲ್ಲ. ನಾನು ಅದರಲ್ಲೆಲ್ಲ ಡಿವೈಡ್ ಮಾಡ್ಕೊಂಡು ನಿಂತ್ಕೊಳ್ಳಲ್ಲ. ಕಾಮನ್ನಾಗಿ ಇಷ್ಟು ಅಳತೆಗೆ ಇಷ್ಟು ಅಂತ ತಗೋತೀನಿ. ಇವ್ರಿಗೆ ಫ್ರಂಟಲ್ಲಿ 2.5 ತಗೋತಾ ಇದ್ದೀನಿ. 2.5. ಶೋಲ್ಡರ್ ಬಂದು 3.5. ಅವ್ರು ಕಾಮನ್ ಆಗಿ ನಾನು ತೆಗಿತಾ ಇರೋದು. ನೀವು ಬೇಕಾದ್ರೆ ಇದಕ್ಕೆ ಶೋಲ್ಡರು ಸಹ 3ವರೆಗೂ ತೊಗೋಬೋದು, ಯಾಕೆಂದರೆ 40 ಎದೆ ಸುತ್ತ ಅಳತೆ ಇರೋದ್ರಿಂದ 3ವರೆಗೂ ತೊಗೊಬೋದು. ನಾನು 6.5 ತೊಗೋತಾ ಇದ್ದೀನಿ. ಸ್ಟ್ರೈಟ್ ಗೆರೆ ಹಾಕ್ತೀನಿ ನೋಡಿ ಮೊದಲು. ಈ ಕಡೆ ಹಾಫ್ ಇಂಚು, ಈ ಕಡೆ ಹಾಫ್ ಇಂಚು ರೆಡಿ ಏನು ಬರುತ್ತೆ ಅದು 15ವರೆಗೆ ಸಿಗ್ತಿದೆ ನೋಡಿ. 15. ಓಕೆನಾ? ಇಲ್ಲಿಂದ 6.5 6 ಮೂಲೆ ತಗೋತಾ ಇದ್ದೀನಿ. ಮೇಲಿಂದನೇ ತಗೋತಾ ಇದ್ದೀನಿ. ಮೇಲ್ದೇನಿದೆ ಅಲ್ಲಿಂದನೇ ಎಷ್ಟು ತೆಗ್ದಿದ್ವಿ ಅಷ್ಟೇ ತೊಗೋಬೇಕು. 6.1 ಇದೆ. 6.1ಗೆ ಹಾಕೋತಾ ಇದ್ದೀನಿ. ನಿಮಗೆ ಈ ಥರನೂ ಮಾರ್ಕ್ ಹಾಕಿ ತೋರಿಸ್ತೀನಿ, ಮತ್ತು ಇನ್ನೂ ಒಂಥರ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ. ಇದಿಷ್ಟು ಆಯ್ತಲ್ವ? ಇದಿಷ್ಟು ಆದಮೇಲೆ ನೀವು ಇಲ್ಲಿಂದ 1/4 ಇಂಚಷ್ಟು ಅಂದರೆ 2 ಪಾಯಿಂಟಷ್ಟು ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ. 2 ಪಾಯಿಂಟಷ್ಟು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇದು ಬ್ಯಾಕ್ ಇರೋದು. ಓಕೆನಾ? ಇಲ್ಲಿ ಯಾವುದೇ ಥರ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಸ್ವಲ್ಪನೂ ಬರೋದಿಲ್ಲ, ಹಾಗಾಗಿ ಹೇಳ್ಕೊಡ್ತಿದ್ದೀನಿ. ಅವರು ಬ್ಯಾಕ್ ಡೀಪ್ ಬಂದು 11 ಇದೆ. ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅಲ್ವಾ, ಹಂಗೆ ಇದ್ರಲ್ಲೂ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೋದು ಬೇಡ. 1/4 ಇಂಚಷ್ಟು ತೊಗೋತೀನಿ, ಯಾಕೆಂದರೆ ತುಂಬ ಡೀಪ್ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಇಲ್ಲಿ ಮೇಲೆ 2.5 ತೊಗೊಂಡಿದ್ದೆ ಅಲ್ವಾ, ಇವ್ರಿಗೆ ಡೀಪ್ ಹಾಕೋತಾರೆ. ಹಂಗಾಗಿ ನಾನೇನು ಮಾಡ್ತೀನಿ, 3/4 ತೊಗೋತಾ ಇದ್ದೀನಿ. ಓಕೆನಾ? ಇದಿಷ್ಟ ಆಯ್ತಲ್ವ? ಈಗ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅವ್ರದ್ದು ಚೆಸ್ಟ್ ಬಂದು 39.5 ಇದೆ. ಹಾಗೆ 10 ಅಂತಲೇ ಲೆಕ್ಕ ತಗೊಳ್ಳೋಣ. 1/4 ಇಂಚಲ್ಲಿ 10 ಇಂಚ್ಗೊಂದು ಮಾರ್ಕು. ನೀವು 2 ತಗೋತೀನಿ ಅಂದ್ರೆ ತೊಗೋಬೋದು, ಇಲ್ಲ ಅಂತಂದರೆ 2.5 ತಗೋತೀನಿ ಅಂದರೆ ತೊಗೋಬೋದು. 2 ತೊಗೋಬೋದು, 2.5 ತೊಗೋಬೋದು. ವೇಸ್ಟ್ ಮೆಜರ್ಮೆಂಟ್ ಬಂದು 35 ಇದೆ. 35 ಡಿವೈಡೆಡ್ ಬೈ ಇದರಲ್ಲಿ ಒಂದು ಫಾರ್ಮುಲ ಅನ್ನೋದನ್ನ ಹೇಳ್ಕೊಡ್ಬೇಕು ನಿಮಗೆ, ಈ ಥರ ಅಳತೆ ತಗೊಳ್ಳೋದು ಹೇಗೆ ಅನ್ನೋದು. ಬಟ್ ಅದು ನೆಕ್ಸ್ಟು ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ವೇಸ್ಟ್ ಮೆಜರ್ಮೆಂಟ್ ಬಂದು 8.75 ಇದೆ. ಅಲ್ಲಿಗೆ ನಾವು 9 ತೊಗೊಳ್ಳಿ. 1/4 ಇಂಚ್ ಎಕ್ಸ್ಟ್ರಾ ಇರಲಿ. 9 ಪ್ಲಸ್ 1 ಇಂಚು ಟಕ್ಗೆ ಮತ್ತು 2.5 ಇಂಚು ಕೂಳೆಗೆ. ಇದಿಷ್ಟು ಮೆಜರ್ಮೆಂಟ್ ಆಯ್ತಲ್ವಾ? ಇದಿಷ್ಟು ಅವರು ನಾರ್ಮಲಾಗಿ ಹಾಕೊಳ್ಳುವಂಥದ್ದು. ನಾವು ಇದು ಹಾಕೊಂಡ್ಮೇಲೆ ನಾವು ಯಾವ ಥರ ತೆಗಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಓಕೆನಾ? 1 ಇಂಚು ಮಾರ್ಕ್ ಮಾಡಿಕೊಂಡು ಈ 6 ಸ್ಕೇಲ್ ಇದೆಯಲ್ಲ, ಅಲ್ಲಿ ಈ ಲೈನ್ ಹಾಕಿದ್ದೀವಲ್ಲ ನೋಡಿ, ಈ ಲೈನ್ ಹಾಕಿದ್ದೀವಲ್ಲ, ಈ ಲೈನ್ಗೆ ನೀವು ಅಟ್ಯಾಚ್ ಅನ್ನೋದನ್ನ ಕೊಡಬೇಕಾಗತ್ತೆ. ಎಲ್ಲಿಗೆ ಬಂದು ಜಾಯಿನ್ ಆಗುತ್ತೆ ನೋಡಿ, ಈ ಥರ ಒಂದು ಮಾರ್ಕ್ ಅನ್ನೋದನ್ನ ಕೊಟ್ಕೊಳ್ಳಿ. ಓಕೆನಾ? ಇದಾದಮೇಲೆ ಹಾರ್ಮೋಲ್ ಎಷ್ಟಿದೆ ಅವ್ರದ್ದು ಚೆಕ್ ಮಾಡ್ಕೋಬೇಕು. ಹಾರ್ಮೋಲ್ ಬಂದು 19 ಇದೆ. ಅಲ್ಲಿಗೆ 9.5 ಬರುತ್ತೆ. 9.5ಗೆ ಹಾಫ್ ಇಂಚ್ ಸೇರಿಸಿದ್ರೆ ಅಲ್ಲಿಗೆ 10 ಇಂಚ್ ಆಗುತ್ತೆ. ಏನಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಅಂದರೆ ನಾವು ಇಲ್ಲೂ ಡಾಟ್ ಹಿಡಿತೀವಲ್ಲ, ಹಂಗಾಗಿ ನಮಗೆ ಕರೆಕ್ಟಾಗಿ 10 ಇಂಚ್ ಬಂದಿದೆ.
ಮೇಲೆ 1/2 ಇಂಚ್ ಇಟ್ಕೋತೀವಿ ಅಲ್ವಾ, ಟಕ್ ಹಿಡಿತೀವಲ್ಲ, ಹಂಗಾಗಿ ನಾನು 1/2 ಇಂಚ್ ಎಕ್ಸ್ಟ್ರಾ ಅನ್ನೋದನ್ನ ತೊಗೋತೀನಿ ಆರ್ಮೋಲಲ್ಲಿ. ನಾವು ಹೊಲದ ಮೇಲೆ ಪರ್ಫೆಕ್ಟಾಗಿ ಬರುತ್ತೆ. ಅಲ್ಲಿಗೆ 1/4 ಇಂಚ್ ಎಕ್ಸ್ಟ್ರಾ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಡೌನಿಂಗ್ ಅನ್ನೋದನ್ನ ತಗೊಳ್ಳಿ. ಕಡಿಮೆ ಇದೆ 1/4 ಇಂಚ್ ಅನ್ನೋದು. ಓಕೆನಾ, ಇದಕ್ಕೆ ಸರಿ ಹೋಗುತ್ತೆ. ಇದಾಯ್ತಲ್ವ, ಹಾರ್ಮೋನ್ ಚೆಕಿಂಗು ಆಯಿತು, ನಮ್ಮದೆಲ್ಲ ಆಯ್ತಲ್ವ. ಈಗ ಡೀಪ್ ತಗೊಳ್ಳಿ. ಡೀಪ್ ಬಂದವ್ರು ಯಾವ ಥರ ಹಾಕೋತಾರೆ ಅನ್ನೋದ್ರ ಮೇಲೆ ನೀವು ನೋಡಿ, ಈ ರೀತಿನಾರು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಈ ರೀತಿನಾರು ತೆಗೀರಿ. ಈ ರೀತಿ ಬಂದರೆ ಸ್ಕ್ವಯರ್ ಬಂದು ಸ್ಕ್ವಯರಲ್ಲಿ ರೌಂಡ್ ಅನ್ನೋದು ಬಂದಿರುತ್ತೆ, ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ತೆಗೆದ್ಮೇಲೆ ಇನ್ನೂ ಬ್ರಾಡ್ ಬೇಕು ಅಂದರೆ ಇದೇ ಏನಿರುತ್ತೆ ಮೆಜರ್ಮೆಂಟು, ಈ ಮೆಜರ್ಮೆಂಟಲ್ಲಿ ಈ ರೀತಿ ತಗೊಳ್ಳಿ. ಶೇಪ್ ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ವಲ್ಪ 1/4 ಇಂಚಲ್ಲಿ ಎಕ್ಸ್ಟ್ರಾ ಅನ್ನೋದನ್ನ ತೊಗೋಬೇಕು. ಗೊತ್ತಾಗ್ತಿದೆ ಅಲ್ವಾ? ಇದಿಷ್ಟೇ ಡಾಟ್ ಪಾಯಿಂಟಲ್ಲಿ ಇದೇನು ಮಧ್ಯ ಭಾಗ ಬರುತ್ತೆ. ಈಗ 10 ಇಂಚಲ್ಲಿದೆ, 10 ಇಂಚಿನ ಮಧ್ಯ ಭಾಗ ಎಷ್ಟು? 5 ಇಂಚು. 5 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು, ಮತ್ತು ಈ ಕಡೆ 1 ಇಂಚು, ಈ ಕಡೆ 1 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಇದು ನೀವು ಎಷ್ಟು ಡೀಪ್ ಅನ್ನೋದನ್ನ ತೆಗೆದಿದ್ದೀರ ಅನ್ನೋದ್ರ ಮೇಲೆ ಇದನ್ನು ಅಳತೆ ಮಾಡ್ಕೊಳ್ಳಿ. ಟಕ್ ಸೇರಿಸಿ ನಾನು 4.25 ಕೊಡ್ತಿದ್ದೀನಿ, ಯಾಕೆಂದರೆ ಇದು ಇಷ್ಟು ಡೀಪ್ ಇರೋದ್ರಿಂದ ಇಲ್ಲಿಗೆ ಬಂದ್ರೂ ಕವರ್ ಆಗುತ್ತೆ. ಹಂಗಾಗಿ ಇದು ಹಿಡಿಯೋದು ಸೇರಿಸಿದ್ರೆ 4 ಬರುತ್ತೆ. ಇದು ಹಿಡಿದ್ಬಿಡ್ತೀವಲ್ಲ, ಹಾಗಾಗಿ 4.25 ತೊಗೊಂಡಿದ್ದೀನಿ ನಾನು. ಅದು ಎಕ್ಸ್ಟ್ರಾ ಕೂಳೆ ಅನ್ನೋದು 1/2 ಇಂಚ್ ಇರೋದ್ರಿಂದ ತೊಗೊಂಡಿದ್ದೀನಿ. ಸ್ಟ್ರೈಟ್ ಆಯ್ತಲ್ವ? ಈಗ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇದಿಷ್ಟೇ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ ಏನಿದೆ ಅದಿಷ್ಟೇ. ಇದಿಷ್ಟು ಮಾಡ್ಕೊಂಡ್ಮೇಲೆ ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ. ಯಾಕೆಂದರೆ ಇಷ್ಟು ನೀವು ಡೀಪ್ ತೆಗ್ದಿದ್ದೀರ ಅಂದಮೇಲೆ ನಿಮ್ಮ ಪಾಯಿಂಟು, ಇಂಪಾರ್ಟೆಂಟ್ ಪಾಯಿಂಟ್ ಇರೋದೇ ಇಲ್ಲಿ. ನೀವು ಇಲ್ಲೇ ಶೋಲ್ಡರ್ ಡ್ರಾಪ್ ಆಗೋದು. ನೀವು ಇಷ್ಟು ಕಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಕೊಟ್ಬಿಟ್ರೆ ಖಂಡಿತ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ. ಅದು ಕಂಟ್ರೋಲ್ ಆಗಬೇಕು ಅಂದರೆ ಈ ಸ್ಕೇಲ್ ಏನಿದೆ ಚಿಕ್ಕದೇ ಬರುತ್ತೆ, ತುಂಬ ದೊಡ್ಡದೇನಲ್ಲ, ಚಿಕ್ಕದೇ ಬರುತ್ತೆ. 12 ಇಂಚಸ್ತು ನೋಡ್ಕೊಂಡು ತಗೊಳ್ಳಿ. ಓಕೆನಾ, ಇದೇನು ಬರುತ್ತೆ ಈ ಥರ ಇಟ್ಕೊಳ್ಳಿ. ಇದು ನೀವು ಏನು ಶೇಪ್ ಎಷ್ಟು ಡೀಪ್ ತೆಗ್ದಿದ್ದೀರಾ ಆ ನೇರ ಇಲ್ಲಿ ನೋಡಿ, ಈ ಸ್ಕೇಲಲ್ಲಿ ಗೆರೆ ಹಾಕಿದ್ದೀರಲ್ವಾ, ಈ ಸ್ಕೇಲ್ ನೇರನೇ ಆ ಸ್ಕೇಲನ್ನೇ ಇಟ್ಕೋಬೇಕು. ಮತ್ತು ಈ ತುದಿಗೆ ಬರಬೇಕು. ಇಲ್ಲಿದೆಯಲ್ಲ, ಈ ತುದಿಗೆ ಈ ಸ್ಕೇಲ್ ತುದಿ ಬರಬೇಕು. ಆ ರೀತಿ ಇದು ನೇರ ಇರಬೇಕು, ಈ ತುದಿ ಇಲ್ಲಿಗೂ ಬರಬೇಕು ಅನ್ನೋ ರೀತಿ ಮಾಡ್ಕೊಳ್ಳಿ. ನೋಡಿ, ಎರಡು ಕಂಫರ್ಟಬಲ್ ಆಗಿರಬೇಕು. ಆ ರೀತಿ ಚೆಕ್ ಮಾಡ್ಕೊಳ್ಳಿ, ಎರಡು ಕರೆಕ್ಟಾಗಿದೆಯಾ ನೋಡಿಕೊಂಡು ನೀವೇನು ಮಾಡಿ ಈ ರೀತಿ ಮಾರ್ಕ್ ಅನ್ನೋದನ್ನ ಕೊಟ್ಕೊಳ್ಳಿ. ನೀವಿಲ್ಲಿ ಎಷ್ಟು ಡೌನಿಂಗ್ ಅನ್ನೋದನ್ನ ಇಳಿಸ್ಬೇಕು ಅನ್ನೋದು ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ. ನಮ್ಮದೊಂದು 1/4 ಇಂಚ್ ಅನ್ನೋದು ಡೌನಿಂಗ್ ಆಗಿದೆ. ಇಷ್ಟು ಕಟ್ ಮಾಡಿ ನೀವು ಸ್ಟಿಚ್ಚಿಂಗ್ ಅನ್ನೋದನ್ನ ಮಾಡಿ ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಇಲ್ಲೊಂದು 1/4 ಇಂಚು ಒಳಗಡೆ ಆದಂಗೆ ತೊಗೋಬೇಕು, ಇಲ್ಲೊಂದು 1/4 ಇಂಚು ಡೌನಿಂಗ್ ಅನ್ನೋದನ್ನ ಕೊಡಬೇಕು. ನೀವು ಎಷ್ಟು ಡೀಪ್ ತೊಗೋತೀರೋ ಅದ್ರ ಮೇಲೆ ಇದನ್ನು ಡೌನಿಂಗ್ ಅನ್ನೋದನ್ನ ಮಾಡಿ. ಓಕೆನಾ, ಈಗ ಇದಾದಮೇಲೆ ಫ್ರಂಟ್ ಅನ್ನೋದನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಹಾಕ್ತೀನಿ. ತುಂಬ ಲೆಂತ್ ಆಗ್ತಿದೆ ಅಂತಿದ್ದಾರೆ, ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಹಾಕ್ತೀನಿ. ಈ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಅನ್ನೋದನ್ನ ಕೊಟ್ಟಿದ್ದೀನಿ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲವ್ರು ಕೇಳ್ತಿದ್ರು 40 ಎದೆ ಸುತ್ತಳತೆದು ಬೇಕು ಅಂತ, ಹಂಗಾಗಿ ಇದನ್ನು 40 ಎದೆ ಸುತ್ತಳತೆದು ಕಟ್ ಮಾಡ್ತಿದ್ದೀನಿ. ಬಟ್ಟೆನೂ ಸಹ ಇದೆ, ಅವ್ರದ್ದು ಅಳತೆಯಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗ್ ಸಹ ತೋರಿಸ್ತೀನಿ ನೋಡಿ. ನಾನು ಇದೇ ಥರ ಫಾಲೋ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.